ಹಾಯ್ ಡಿಯರ್ಸ್, ಫೈನಲಿ ವಿ ರೀಚ್ ಬಿಜಾಪುರ. ಬಿಜಾಪುರಕ್ಕೆ ಮತ್ತೊಂದು ಹೆಸರು ವಿಜಯಪುರ ಅಂತ ಹೇಳಿ. ಸೊ ನಮಗೆ ಬ್ಯಾಂಗ್ಳೂರಿಂದ ವಿಜಯಪುರಕ್ಕೆ ಬರೋದಕ್ಕೆ ಟೋಟಲ್ 16 ಅವರ್ಸ್ ಟೈಮ್ ತೊಗೊಳ್ತು. 3 ಅವರ್ಸ್ ಬಂದುಬಿಟ್ಟು ಮಿಡಲಲ್ಲಿ ಒಂದು ಸಿವಿಯರ್ ಆಕ್ಸಿಡೆಂಟ್ ಆಯಿತು. ಸೊ ಅದರಿಂದ 3 ಅವರ್ಸ್ ಬಂದುಬಿಟ್ಟು ಎಕ್ಸ್ಟ್ರಾ ಆಯಿತು. ನಾವು 1 ವೀಕ್ ಬಿಫೋರೇ ನಾವು ಬುಕ್ ಮಾಡಿದ್ವಿ. ಸೊ ನಿಮಗೆ ಇದ್ರ ಬಗ್ಗೆ ಏನಾದ್ರು ಡೀಟೇಲ್ಸ್ ಬೇಕು ಅಂತ ಹೇಳಿದ್ರೆ ನಂಗೆ DM ಮಾಡಿ, ನಾನು ಇದ್ರ ಬಗ್ಗೆ ನಿಮಗೆಲ್ಲ ಡೀಟೇಲ್ಸ್ ಕೊಡ್ತೀನಿ. ಓಕೆನಾ? ಅಲ್ಲಿಂದ ಆಟೋ ಮಾಡಿಕೊಂಡು ನಾವು ಆನ್ಲೈನಲ್ಲಿ ಸರ್ಚ್ ಮಾಡಿಕೊಂಡು ಹೋಟೆಲ್ಗೆ ಬಂದ್ವಿ. ಸೊ ಈ ಹೋಟೆಲ್ ಬಂದುಬಿಟ್ಟು ನಿಮಗೆ ಬಿಜಾಪುರ ಬಸ್ ಸ್ಟಾಪ್ ಪಕ್ಕದಲ್ಲೇ ಇರುತ್ತೆ. ಸೊ ನೀವು ಆನ್ಲೈನಲ್ಲಿ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ಸೊ ಹೋಟೆಲ್ ಸಾಗರ ಡಿಲಕ್ಸ್ ಅಂತ ಹೇಳಿಬಿಟ್ಟು ಇಲ್ಲಿ ನಾವು 7 ಮೆಂಬರ್ಸ್ಗೆ 2 ರೂಮ್ಸ್ನ ಬುಕ್ ಮಾಡ್ಕೊಂಡ್ವಿ. ಸೊ ತುಂಬ ಫ್ರೆಂಡ್ಲಿ ಇರ್ತಾರೆ. ನಿಮ್ಗೆ ಏನಾದರೂ ನಂಬಬೇಕು ಅಂತಂದರೆ ನಾನು ಆಲ್ರೆಡಿ ಎಲ್ಲ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತೀನಿ ಇದ್ರ ಮೇಲೆ. ನೀವೇನಾದರೂ ಬಿಜಾಪುರ ಎಂಟ್ರಿ ಆದರೆ ಅಲ್ಲಿ ಸ್ಟೇ ಮಾಡುವಂಥ ಥಾಟ್ ಏನಾದರೂ ಇತ್ತು ಅಂತಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನೋಡಿ, ನಾವು 2 ರೂಮ್ಸ್ ತೊಗೊಂಡ್ವಿ. ಒಂದು ರೂಮ್ ಈ ಕಡೆ, ಒಂದು ರೂಮ್ ಈ ಕಡೆ ತೊಗೊಂಡ್ವಿ. 2 ರೂಮ್ ತೊಗೊಂಡಿದ್ದೀವಿ. ನೋಡಿ, ನನ್ನ ಫ್ರೆಂಡ್ ಇದ್ದಾರೆ. ಹಾಯ್. ಸೊ ಈ ರೂಮಲ್ಲಿ ಎಲ್ಲ ಲಗೇಜ್ ಎಲ್ಲ ಇಟ್ಕೊಂಡು ರೆಡಿ ಆಗ್ತಿದ್ದೀವಿ. ಕ್ರಿಸ್ಮಸ್ ಅಲ್ವಾ? ಸೊ ಕ್ರಿಸ್ಮಸ್ ಸೆಲೆಬ್ರೇಷನ್ ಗೋಲ್ ಗುಂಬಾಸಲ್ಲಿ ಸೆಲೆಬ್ರೇಷನ್ ಅಂದರೆ ಜಸ್ಟ್ ಅಪ್ಡೇಟ್ ಮಾಡೋಣ ಫೋಟೋಸ್ ಅಂತ ಹೇಳಿಬಿಟ್ಟು ಗೋಲ್ ಗುಂಬಾಸ್ಗೆ ಹೋಗೋದಕ್ಕೆ ಎಲ್ಲ ರೆಡಿ ಆಗ್ತಿದ್ವಿ. ನೋಡಿ, ಫೈನಲಿ ರೆಡಿ ಆಗಿಬಿಟ್ಟು ಹೊರಗಡೆ ಬರ್ತಿದ್ದೀವಿ. ಎಲ್ಲರೂ ತೋರಿಸ್ತೀನಿ, ಒಂದು ನಿಮಿಷ. ಹಾಯ್ ಹೇಳ್ತಾ ಇದ್ದಾರೆ ನೋಡಿ ಎಲ್ಲರಿಗೂ. ಸೊ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಗೋಲ್ ಗುಂಬಾಸ್ಗೆ ಹೇಗೆ ಹೋಗಬೇಕು ಅಂತ ಚೆಕ್ ಮಾಡಿಕೊಂಡು ಆಟೋ ಇಟ್ಕೊಂಡು ಇಲ್ಲಿಂದ ಗೋಲ್ ಗುಂಬಾಸ್ಗೆ ಹೋಗೋದಷ್ಟೇ. ನೋಡಿ, ನಮ್ಮ ಆಂಟಿನೂ ಬಂದರು. ಹಾಯ್ ಮಾಡಿ ಎಲ್ಲರಿಗೂ. ಕೊನೆಗೂ ನೋಡಿ ಬಂದ್ವಿ ಗೋಲ್ ಗುಂಬಾಸ್ಗೆ. ಇದು ಬಂದ್ಬಿಟ್ಟು ಎಂಟ್ರೆನ್ಸಲ್ಲಿರುತ್ತೆ ಗೋಲ್ ಗುಂಬಾಸ್ ಹತ್ರ. ಎಂಟ್ರಿನಲ್ಲಿ ಏನಂತ ಹೇಳಿದ್ರೆ ಇಲ್ಲಿ ಟಿಕೆಟ್ ತೊಗೋಬೇಕು ಕೌಂಟರಲ್ಲಿ. ಸೊ ನಿಮಗೆ ಲಗೇಜ್ ಏನಾದರೂ ಇದ್ರೂ ಈ ಕಡೆ ಸಪ್ರೇಟ್ ಆಗಿರುತ್ತೆ. ಸೊ ಲಗೇಜ್ ಕೌಂಟ್ರಲ್ಲಿ ನಿಮ್ಮ ಲಗೇಜ್ನ ಎಲ್ಲ ಲಾಕ್ ಮಾಡಬೇಕು. ಸೊ ಯಾವುದೇ ಪರ್ಸ್ನ ನೀವು ಎಂಟ್ರಿ ಕೊಡೋದಿಲ್ಲ ಒಳಗಡೆ. ನೋಡಿ, ಗೋಲ್ ಗುಂಬಾಸ್ ಸಖತ್ತಾಗಿದೆ ಅಲ್ಲ? ನಿಮ್ಗೆ ಇದ್ರ ಬಗ್ಗೆ ನಾನೊಂದು 2 ಲೈನನ್ನು ನಾನು ತಿಳಿದ ಮಟ್ಟಿಗೆ ನಾನೇನು ತಿಳ್ಕೊಂಡಿದ್ದೀನೋ ಅದನ್ನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಓಕೆನಾ? ಸೊ ಔಟ್ ವ್ಯೂ ಈ ಥರ ಇರುತ್ತೆ ನೋಡಿ. ಗೋಲ್ ಗುಂಬಾಸ್ ಔಟ್ ವ್ಯೂ ಈ ಥರ ಇರುತ್ತೆ. ಸೊ ಟಿಕೆಟ್ ತೊಗೊಂಡಿದ್ದಾದ್ಮೇಲೆ ಎಂಟ್ರಿ ಕೊಟ್ಟಿದ್ರೆ ಈ ರೀತಿ ಕಾಣುತ್ತೆ ಫಸ್ಟ್ ಎಂಟ್ರಿ. ಸೊ ಗೋಲ್ ಗುಂಬಾಸ್ ಬಗ್ಗೆ ನಾನೊಂದು 2 ಲೈನ್ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದ್ರ ಬಗ್ಗೆ ನಿಮಗೆಲ್ಲ ಡೀಟೇಲ್ಸ್ ಕೊಡ್ತೀನಿ. ಆ್ಯಕ್ಚುಲಿ ಗೋಲ್ ಗುಂಬಾಸ್ ಬಂದುಬಿಟ್ಟು ಆದಿ ಶಾ ಸುಲ್ತಾನ್ ಮೊಹಮ್ಮದ್ ಶಾ ಅವರ ಸಮಾಧಿ ಇದು. ಇದ್ರ ಶಿಲ್ಪಿಗಳು ಯಾರು ಅಂತ ಹೇಳಿದ್ರೆ ದಾಬುಲ್ನ ಯಾಕೂತ್ ಮತ್ತು ದಬುಲ್ ಅವರು 1659ರಲ್ಲಿ ನಿರ್ಮಿಸಿದ್ದಾರೆ ಇದನ್ನ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಔಟ್ ವ್ಯೂ. ಸೊ ಇದು ಇನ್ಸೈಡ್ ಬಂದರೆ ಅಂದರೆ ಇದನ್ನು ಕ್ರಾಸ್ ಮಾಡಿ ಒಳಗಡೆ ಬಂದರೆ ನಿಮ್ಗೆ ಈ ಥರ ವ್ಯೂ ಇರುತ್ತೆ. ಇದ್ರೊಳಗಡೆ ಹೋದ್ರೇ ಗೋಲ್ ಗುಂಬಾಸ್. ಇದೇ ಗೋಲ್ ಗುಂಬಾಸ್. ಇವಾಗ ಏನು ನೋಡ್ತಿದ್ದೀರಲ್ಲ, ಇದೇ ಗೋಲ್ ಗುಂಬಾಸ್. ಇದು ಬಂದುಬಿಟ್ಟು ಟೋಟಲ್ ನಮಗೆ 8 ಫ್ಲೋರ್ಸ್ ಇರುತ್ತೆ ಇನ್ಸೈಡ್ ಹತ್ತೋದಕ್ಕೆ. ಒಂದೊಂದು ಮೆಟ್ಲು ಹತ್ತಬೇಕಂದ್ರೆ ಸುಸ್ತಾಗ್ಬಿಡುತ್ತೆ. ಸೊ ಹಾರ್ಟ್ ಪೇಷಂಟ್ಸು, ಕಾಲು ಮಂಡಿ ನೋವಿರೋವಂಥವ್ರು ಸ್ವಲ್ಪ ನೋಡಿಕೊಂಡು ಹೋಗೋದು ಬೆಟರ್ ಅಂತ ನನ್ನ ಕಡೆಯಿಂದ ಸಜೆಷನು. ಇನ್ನೊಂದು ಏನು ಅಂತ ಹೇಳಿದ್ರೆ ಗೋಲ್ ಗುಂಬಾಸ್ ಒಂದೊಂದು ಏನು ಅವ್ರು ಕೆತ್ತನೆ ಮಾಡಿದಾರಲ್ಲ ಅದನ್ನ ನೋಡೋದು ಅಷ್ಟು ಚೆನ್ನಾಗಿರುತ್ತೆ. ಬಾಗಿಲು ನೋಡಿ, ಎಷ್ಟು ಹಳೇ ಬಾಗಿಲು ನೋಡಿ, ಅದು ಎಷ್ಟು ಎತ್ತರವಾಗಿದೆ ಅಂತ ನೋಡಿ. ಇದೆಲ್ಲ ನೋಡಿ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ನಾವೀಗ ಲೈನಲ್ಲಿ ಹೋಗಬೇಕು. ಸೊ ಇಲ್ಲಿ ಸೆಕ್ಯೂರಿಟಿ ಇರ್ತಾರೆ. ಸೊ ನಾನು ವಿಡಿಯೋಕ್ಕೂ ತೆಗಿಯಾಗಿಲ್ಲ, ಬಟ್ ಆದರೂ ನಾನು ವಿಡಿಯೋ ತೆಗ್ದಿದ್ದೀನಿ. ಯಾಕಂದರೆ ನಾನು ತಿಳ್ಕೊಂಡಿರೋಂಥದ್ದನ್ನ ಎಲ್ಲರಿಗೂ ತೋರಿಸ್ಬೇಕು ಅನ್ನೋದು ನನಗಿಷ್ಟ ಅಷ್ಟೇ. ಯಾರಿಗೂ ಅಂದರೆ ಕೆಲವ್ರಿಗೆ ಗೊತ್ತಿರೋಲ್ಲ ಗೋಲ್ ಗುಂಬಾಸ್ ಅನ್ನೋದು ಗೊತ್ತು, ಅದು ಹಿಸ್ಟ್ರಿ ಗೊತ್ತಿರಲ್ವಲ್ಲ, ಇದ್ರೊಳಗಡೆ ಹೇಗಿರುತ್ತೆ ಅನ್ನೋದನ್ನು ಅಪ್ಡೇಟ್ ಮಾಡಬೇಕು ಅಂತ ವಿಡಿಯೋ ತೆಗಿತಿರೋದು. ನೋಡಿ, ಈ ಥರ ಲೈನಲ್ಲಿ ಬಿಡ್ತಾರೆ. ಇದು ಟೋಟಲ್ ನಮಗೆ 8 ಫ್ಲೋರ್ಸ್ ಇರುತ್ತೆ. 8 ಫ್ಲೋರ್ಸ್ನು ನೋಡಿ ಈ ಥರ ಗುಹೆಗಳಿಂದನೇ ಹೋಗ್ಬೇಕಾಗುತ್ತೆ. ಒಂದೊಂದು ಮೆಟ್ಲು ಬಂದುಬಿಟ್ಟು ತುಂಬ ದೊಡ್ಡ ಮೆಟ್ಲುಗಳಿರುತ್ತೆ. ಇಲ್ಲ ಕಲ್ಲಿಂದನೇ ಸುಮಾರು ವರ್ಷದ ಹಿಂದೆದಿದ್ದು. ಅಂದರೆ ನೋಡಿ 1659ರಲ್ಲಿ ನಿರ್ಮಾಣ ಮಾಡಿರುವಂಥ ಕಟ್ಟಡ ಇದು. ಇನ್ನೊಂದಂತ ಏನು ಅಂತ ಹೇಳಿದ್ರೆ ವರ್ಲ್ಡಲ್ಲೇ ಅತಿ ದೊಡ್ಡ ಗುಮ್ಮಟ ಅಂತ ಹೇಳಿದ್ರೆ ಬೆಸಿಲಿಕಾ ಇದೆ. ಅಂದರೆ ರೋಮನ್ ಸೆಂಟ್ ಪೀಟರ್ಸ್ ಅವ್ರದ್ದು. ಅದು ಬಿಟ್ಟರೆ 2ನೇ ಕಟ್ಟಡ ಬಂದ್ಬಿಟ್ಟು ನಮ್ಮ ಗೋಲ್ ಗುಂಬಾಸ್. ಇದೇ ದೊಡ್ಡ ಗುಮ್ಮಟ. ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಅಟ್ರಾಕ್ಷನ್ ಏನು ಅಂತ ಹೇಳಿದ್ರೆ ಒಂದು ಸರಿ ನಾವೇನಾದರೂ ಕೂಗಿದ್ರೆ 7 ಟೈಮ್ಸ್ ನಮಗೆ ಕೇಳಿಸುತ್ತೆ. ಓಕೆನಾ? ನೋಡೋಣ ಮೇಲೆ ಹೋಗಿ ಯಾವ ಥರ ಇದೆ ಅಂತ ಎಲ್ಲ ನೋಡೋಣ. ಆಲ್ರೆಡಿ ನಾವು ಹತ್ತಿ ಸುಸ್ತಾಗ್ಬಿಟ್ಟಿದ್ದೀವಿ. ನಾನು ವಿಡಿಯೋ ಮಾಡ್ತಿದ್ದೀನಿ. ಇಲ್ಲೆಲ್ಲೋ ಬಂದು ಯಾರೂ ಸೆಕ್ಯೂರಿಟೀಸ್ ಇಲ್ಲ. ಸೊ ನಮ್ಮ ಪಾಡಿಗೆ ನಾವು ವಿಡಿಯೋ ಮಾಡ್ಕೊಂಡು ಹೋಗ್ಬೋದು. ನೋಡಿ
ಇಷ್ಟು ಎಲ್ಲ ಫುಲ್ ಎಲ್ಲ ಕಲ್ಲಿಂದನೇ ಕೆತ್ತಿರೋದಿದು. ಕೆಲವೊಂದು ಸೀನರೀಸ್ನು ನಾವು ಹೊರಗಡೆಯಿಂದ ಎಲ್ಲ ತೊಗೊಂಡಿದ್ದೀವಿ. ಹೀಗೆ 8 ಫ್ಲೋರ್ಸ್ ಹತ್ಕೊಂಡು ಮೇಲೆ ಹೋಗಬೇಕು ಟೋಟಲಿ. ಇನ್ನೊಂದು ಏನಂತ ಹೇಳಿದ್ರೆ, ಈ ಗೋಲ್ ಗುಂಬಸ್ನ ಬ್ಲ್ಯಾಕ್ ತಾಜ್ ಮಹಲ್ ಅಂತಲೂ ಕರೀತಾರೆ. ತಾಜ್ ಮಹಲ್ಗಿಂತ ಏನು ಕಡಿಮೆ ಏನಿಲ್ಲ ಇದು, ಅಷ್ಟು ಚೆನ್ನಾಗಿದೆ ನೋಡೋದಕ್ಕೆ. ಹೊರಗಡೆ ನೋಡಿ ಯಾವ ಥರ ಇದೆ ಅಂತ. ಸೊ ಅಲ್ಲೊಂದು ಸಣ್ಣ ಸಂದಿ ಇರುತ್ತೆ, ಅದ್ರೊಳಗಡೆ ಹೋಗ್ಬೇಕಾಗತ್ತೆ. ಒಂದು ವ್ಯೂ ನೋಡ್ಕೊಳ್ಳಿ ಹೇಗಿದೆ ಅಂತ. ವಾವ್, ಸೂಪರ್ ಅಲ್ವಾ? ನಿಮಗೆ ಫ್ರೀ ಇದ್ದರೆ, ಹೋಗಬೇಕು ಅಂತಿದ್ರೆ ಬಿಜಾಪುರಿಗೆ ಒಂದ್ಸಲಿ ವಿಸಿಟ್ ಕೊಟ್ಟು ಗೋಲ್ ಗುಂಬಸ್ಗೆ ಹೋಗ್ಬಿಟ್ಟು ಬನ್ನಿ. ನೋಡಿ ಹೇಗಿದೆ ಅಂತ. ಇದು ಇನ್ಸೈಡ್. ಈಗ ನಾವು ಕಿಚ್ಚಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನೋಡಿ ಎಷ್ಟು ಹತ್ರ ಇದೆ. ಅಲ್ಲಿ ಕೆಳಗಡೆಯಿಂದ ನಾವು ಇವಾಗ ಮೇಲ್ಗಡೆ ಬಂದಿರೋದು. ನೋಡಿ ಅಳಿಲೊಂದು ಏನೋ ತೊಗೊಂಡು ಹೋಗ್ತಿದೆ, ಅದನ್ನು ಕ್ಯಾಪ್ಚರ್ ಮಾಡಿದ್ದೀನಿ. ಕಾಣಿಸಿದೆ ಅಂತ ಅಂದ್ಕೊಳ್ತೀನಿ. ಒಂದು ಪಿಜನ್ ಬೇರೆ ಇದೆ. ಇಲ್ಲಿ ನೋಡಿ ಎಷ್ಟೊಂದು ಪಿಕಾಕ್ಸ್ ಇದೆ ಮೇಲ್ಗಡೆಯಿಂದ ವ್ಯೂ ಇದು. ಎಷ್ಟೊಂದು ಪಿಕಾಕ್ಸ್ ಅದೇ ಎಲ್ಲ ಓಡಾಡ್ತಾ ಇರ್ತವೆ. ಕೆಳಗಡೆ ವ್ಯೂ ಈ ಥರ ಇರುತ್ತೆ. ಆಮೇಲೆ ಹತ್ಬಿಟ್ಟು ಬಂದಿದ್ದಾದ್ಮೇಲೆ ಹೊರಗಡೆ ಪಿಕಾಕ್ಸ್ ನೋಡಿ ತುಂಬ ಖುಷಿ ಆಯ್ತು ನನಗೆ. ಕೇಳಿಸ್ಕೊಂಡ್ರಾ ನಾವು ಹೆಂಗೆ ಕಿರ್ಸಿದ್ದೀವಿ ಅಂತ. ಸೊ ಜೊತೆಗೆ ನಾನು ಹೊರಗಡೆ ಬಂದು ನಾನೊಂದು ಸ್ಮಾಲ್ ವಿಡಿಯೋ ತೊಗೊಂಡು ಅಲ್ಲಿಂದ ನೆಕ್ಸ್ಟ್ ಟ್ರಿಪ್ ಎಲ್ಲಿಗೆ ಅಂತ ಥಿಂಕ್ ಮಾಡ್ತಿದ್ದೀವಿ. ಆಟೋ ಮಾತಾಡ್ಕೊಂಡು ಸೊ ನೆಕ್ಸ್ಟ್ ಶಿವನಗಿರಿಗೆ ಹೋಗ್ತಿದ್ದೀವಿ. ಅಲ್ಲಿ ಶಿವನ್ ಟೆಂಪಲ್ಲು. ನೆಕ್ಸ್ಟ್ ವಿಡಿಯೋ ನಾನು ಅಪ್ಡೇಟ್ ಮಾಡ್ತೀನಿ. ಹಾಯ್ ಹೇಳ್ಬಿಡಿ ಎಲ್ಲರಿಗೂ. ನೋಡಿ ನನ್ನ ಫ್ರೆಂಡ್ಸ್ ಎಲ್ಲ ಹಾಯ್ ಹೇಳ್ತೀನಿ.